ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಆರ್ಯ ಮಾತಾಡ್ತಾ ಇದ್ದೀನಿ. ಇದು 4 ವರ್ಷದ ಕನಸು. ಆ ಕನಸು ಇವತ್ತು ನನಸಾಗ್ತಾ ಇದೆ. ಇವತ್ತು ಥಿಯೇಟ್ರಲ್ಲಿ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ಕೂಡ ತುಂಬ ಖುಷಿಯಾಗಿ ಮೂವಿನ ಎಂಜಾಯ್ ಮಾಡ್ತಾ ಇದ್ದಾರೆ. ನಮಗೂ ಕೂಡ ಸೌಂಡ್ ಎಫೆಕ್ಟ್ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಎಲ್ಲದೂ ವರ್ಕೌಟ್ ಆಗಿದೆ. ಎಲ್ಲರೂ ತುಂಬ ಖುಷಿಯಿಂದ ಸಿನಿಮಾ ನೋಡ್ತಾ ಇದ್ದಾರೆ. ಹಾಗಾಗಿ ಇನ್ನೂ ಯಾರ್ಯಾರು ಸಿನಿಮಾ ನೋಡಿಲ್ಲ, ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ನಾವು ಇಷ್ಟು ವರ್ಷದ ಕನಸು ಏನಿತ್ತು ನಮ್ಮದು, ಇವತ್ತು ನನಸಾಗ್ತಕ್ಕಂಥ ದಿನ. ಅದೆಲ್ಲ ಇನ್ನೂ ಸಾಕಾರ ಆಗಬೇಕಂದ್ರೆ ನೀವು ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತೇಳಿ ನಾನು ಕರ್ನಾಟಕದ ಜನರಿಗೆ ಕೇಳ್ಕೊತಾ ಇದ್ದೀನಿ. ನಿಮ್ಮ ಅಭಿಪ್ರಾಯ ಹೇಳಿ ನೋಡಿ. ಹಾಯ್, ನನ್ನ ಹೆಸರು ರಾಣಿ. ತುಂಬ ಖುಷಿ ಅನ್ನಿಸ್ತು ಮೂವಿ ನೋಡಿ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಎಲ್ಲ ಬರುತ್ತೆ ಅಂತ. ಸೊ ತುಂಬ ಖುಷಿ ಆಯಿತು. ಎಲ್ಲರೂ ಕೂಡ ತಪ್ಪದೇನೆ ಥಿಯೇಟರಿಗೆ ಹೋಗಿ ನಮ್ಮ ಮೂವಿನ ನೋಡಿ ಗೆಲ್ಲಿಸಿ. ಥ್ಯಾಂಕ್ ಯು. ಹಲೋ, ನಮಸ್ತೆ. ನಾನು ರಾಜ್ ಶರಣ್, ಡೈರೆಕ್ಟ್ರು. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು ಇಷ್ಟು ಜನ ಅಲ್ಲಿ ಬಂದು ಸೇರ್ಕೊತಾ ಇದ್ದರು. ಬಟ್ ಈ ಸಿನಿಮಾ ಆಚೆ ಬರೋಕ್ಕೆ ಮೇನ್ ಕಾರಣ ಯಾರಪ್ಪ ಅಂತಂದರೆ ನಮ್ಮ ಪ್ರೊಡ್ಯೂಸರ್ ಲತಾ ಮೂರ್ತಿ ಮೇಡಮ್, ಜೊತೆಗೆ ನಮ್ಮ ಈ ಚಿತ್ರದ ನಾಯಕ ಆರ್ಯ ಅವರು ತುಂಬ ಕಷ್ಟ ಬಿದ್ದಿದ್ದಾರೆ. ಸೊ ಈ ಕಷ್ಟ ಎಲ್ಲ ಇವತ್ತು ಪ್ರತಿಫಲ ನಮಗೆ ಸಿಗ್ತಾ ಇದೆ. ಎಲ್ಲ ಆಡಿಯನ್ಸ್ ನೋಡಿದಾರೆಲ್ಲ ತುಂಬ ಖುಷಿಪಟ್ಟು ಹೋಗ್ತಾಯಿದ್ದಾರೆ. ನಿಜವಾಗ್ಲೂ ನಮಗೆ ಈ ಥರದಲ್ಲಿ ರೆಸ್ಪಾನ್ಸ್ ಸಿಗ್ತಾಯಿದ್ರೆ ಆವಾಗ ಒಬ್ಬ ಡೈರೆಕ್ಟ್ರಿಗೆ ಬೆಲೆ ಬರೋಕ್ಕೆ ಸಾಧ್ಯ. ಸೊ ತಾವೆಲ್ಲರೂ ಎಲ್ಲ ಚಿತ್ರಮಂದಿರದಲ್ಲಿ ಬಂದು ನಮ್ಮ ಮದ್ದಾನೆ ಸಿನಿಮಾವನ್ನು ಸಹಕರಿಸಿ ಎಲ್ಲರೂ ಸಿನಿಮಾ ನೋಡಬೇಕಾಗಿ ನಾನು ಮನವಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ಮತ್ತು ನನ್ನ ಹೆಸರು ಲತಾ ಮೂರ್ತಿ. ಸೊ ಈ ಚಿತ್ರದ ಪ್ರೊಡ್ಯೂಸರ್ ಆಗಿ ಒಂದು ಅಲ್ಪ ಕಾಣಿಕೆಯನ್ನು ನಮ್ಮ ಕನ್ನಡ ಜನತೆ ಕೊಡಬೇಕು ತುಂಬ ಖುಷಿಯಾಯಿತು. ಈಗ ತಾನೇ ಆ ಪಿಕ್ಚರ್ನ ಫುಲ್ ಕೊನೆವರೆಗೂ ನೋಡಿರಲಿಲ್ಲ ನಾನೇ, ಸ್ವಲ್ಪ ಇರುತ್ತೆ ಅಂತ. ಸೊ ಅದು ಫುಲ್ ಮುಗಿದ ಮೇಲೆ ಅದರಲ್ಲಿ ನನಗೇ ತುಂಬ ಸಂತೋಷ. ಕನ್ನಡ ಜನತೆ ತನ್ನ ಎಲ್ಲ ಅನುಭವಗಳನ್ನು ಇಲ್ಲಿ ನೋಡ್ತೀರಾ, ಎಕ್ಸ್ಪೀರಿಯನ್ಸ್ ನೋಡ್ತೀರಾ, ಎಂಜಾಯ್ ಮಾಡ್ತೀರಾ, ಸಂತೋಷ ಪಡ್ತೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ತಾವೆಲ್ಲರೂ ಬಂದು ಈ ಕನ್ನಡ ಚಿತ್ರರಂಗ ಚಲನಚಿತ್ರನ ಮದ್ದಾನೆ ಅನ್ನೋದನ್ನು ನೋಡಿ ನಮಗೆಲ್ಲರಿಗೂ ಒಂದು ಫೀಡ್ಬ್ಯಾಕ್ ಕೊಟ್ಟರೆ ನೆಕ್ಸ್ಟ್ ಒಂದು ಪ್ರಾಜೆಕ್ಟ್ ಮಾಡಿದ್ರೆ ನನಗೆ ಅದಕ್ಕೆ ಅನುಕೂಲ ಆಗುತ್ತೆ. ಎಲ್ಲರೂ ನಮಗೆ ಕೋಆಪ್ರೇಟ್ ಮಾಡಿ. ಹಾಗೂ ನಮ್ಮ ಟೀಮ್ಗೆ ಎಲ್ಲರಿಗೂ ಒಂದು ಸಹಕಾರ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಒಂದು ಧನ್ಯವಾದವನ್ನು ಹೇಳ್ತೀನಿ. ಥ್ಯಾಂಕ್ ಯು. ಓಕೆ, ಈಗ ಮದ್ದಾನೆ ಭೂಮಿಕದಲ್ಲಾಗಿದೆ ಮೆಜೆಸ್ಟಿಕಲ್ಲಿ. ಲತಾ ಮೇಡಮು, ಆರ್ಯ ಹೀರೋಯಿನ್ನು ವಿತ್ ನಮಗೆ ಡೈರೆಕ್ಟ್ರು ಶರಣ್ಜಿ. ಸೊ ನಾನು ಈ ಕಂಪ್ಲೀಟ್ ಮೂವಿ DOP ಆಗಿ ಮಾಡಿದ್ದೀನಿ. ಇದೇನು ಇವತ್ತು ಒಂದು ಭೂಮಿಕದಲ್ಲಿ ತುಂಬ ಒಂದು ಕ್ರೌಡ್ ಇದೆ. ಈಗ ಒಂದು ರಿವ್ಯೂ ಸಿಗುತ್ತೆ, ಎಲ್ಲರದ್ದು ನಮ್ಮ ಖಂಡಿತ ಸಿಗುತ್ತೆ. ಈಗ ನಮ್ಮ ಕನ್ನಡ ಜನಕ್ಕೆ ನಾವು ಏನು ಹೇಳಬೇಕಂತಂದರೆ, ಈಗ ಗೊತ್ತಿದೆ ಕನ್ನಡ ಇವತ್ತು ಎಷ್ಟೋ ಜನಗಳು OTT ಪ್ಲಾಟ್ಫಾರ್ಮ್ ಬಂದು ಬರ್ತಾಯಿಲ್ಲ. ಆದ್ರೂ OTT ಪ್ಲಾಟ್ಫಾರ್ಮ್ ಬಂದು ಇಷ್ಟು ಕ್ರೌಡ್ ಇದೆ ಇವತ್ತಂದರೆ ಫಸ್ಟ್ ಶೋಗೆ ತುಂಬ ಬಂದಿದ್ದಾರೆ ಅಂತಂದರೆ ಇದು ಆ್ಯಕ್ಚುಲಿ ಒಂದು ಕಂಟೆಂಟ್ ಓರಿಯೆಂಟೆಡ್ ಮೂವಿ. ಆ್ಯಕ್ಚುಲಿ ಒಂದು ಸಮಾಜಕ್ಕೆ, ತಾಯಿ ಬಗ್ಗೆ, ಅನ್ನೋ ಮಗನ ಬಗ್ಗೆ, ಅನ್ನೋ ಸಮಾಜಕ್ಕೆ ಕೊಡುಗೆ ಅಂತಂದರೆ ಅದನ್ನು ನನ್ನ ಮಾತಲ್ಲಿ ಹೃದಯದಿಂದ ಹೇಳೋಕ್ಕಾಗಲ್ಲ. ಏನು ಕಲಾ ಅಭಿಮಾನಿಗಳು, ಕಲಾ ಪ್ರೇಕ್ಷಕರಿದ್ದೇನೆ 7 ಕೋಟಿ ಜನ ಅಂತ ನಾವು ಹೇಳ್ತೀವಿ. ಕನ್ನಡಿಗ ಅಂತಂದ್ಬಿಟ್ಟು ನಾವು ಯಥೇಚ್ಛವಾಗಿ ಕನ್ನಡ ಭಾಷೆ ಮಾತಾಡ್ತೀವಿ. ಅಂಥ ಒಂದು ನಮ್ಮ ಕನ್ನಡ ಭಾಷೆಯಲ್ಲಿ ಒಂದು ಮದ್ದಾನೆ ಅಂತ ಮೂವಿ. ಮದ್ದಾನೆ ಅಂತಂದರೆ ಅದು ಗೊತ್ತಿದೆ ನಿಮಗೆ. ಇವತ್ತು ಬೇರೆ ಕಡೆ ನೀವು ಹೋಗಿ ಟ್ರಕ್ಕಿಂಗ್ ಹೋಗ್ತೀವಿ ಅಥವಾ ಟೂರಿಸಮ್ ಹೋಗಿ ನಾವು ಅನಿಮಲ್ನ ನಾವು ನೋಡ್ತೀವಿ. ಅಂಥ ಒಂದನ್ನು ನಾವು ಪರದೆ ಮುಖಾಂತರ ಒಂದು ಮದ್ದಾನೆಯಾಗಿ ಆರ್ಯ ಮತ್ತು ರೋಹಿಣಿ ಅಥವಾ ಅಮ್ಮ ತುಂಬ ಒಂದು ವಿಭಿನ್ನವಾಗಿ ಮಾಡಿದೆ. ನಾನು ಕಂಪ್ಲೀಟ್ ಮಾಡಿದ್ದಿದ್ದ ನಿಮಗೆ ಹೃದಯ ಅಂತ ಹೇಳಿದ್ದೆ. ನೀವು ಎಲ್ಲ ಕನ್ನಡ ಅಭಿಮಾನಿಗಳು, ಕನ್ನಡ ರಸಿಕರು ಥಿಯೇಟ್ರ್ ಬಂದು ಈ ಮೂವಿನ ಗೆಲ್ಲಿಸ್ಕೊಡ್ಬೇಕು. ಏನು ಒಂದು ಪ್ರೇಕ್ಷಕರು ನೋಡಿದ್ರಲ್ಲ ಅವರು 5 ಜನಕ್ಕೆ ಶೇರ್ ಮಾಡಬೇಕು. ನೋಡ್ದಂತನ್ನ ಒಂದು ಮದ್ದಾನೆ ಇದನ್ನು ಕರ್ನಾಟಕದಲ್ಲಿ 100 ಓಡಿ ಇವ್ರಿಗೆ ಅಮ್ಮಗೆ ಅಥವಾ ಒಂದು ಏನು ಬಂಡವಾಳ ಹಾಕಿದ್ದಾರೆ ಇದು ಯಶಸ್ವಿ ಮಾಡಿಕೊಡ್ಬೇಕಂತ ನನ್ನ ಹೃದಯದಿಂದ ನಾನು ನಾಗಭೂಷಣ್ ಪೂಜೆ ಮಾತಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.